ನಮಸ್ಕಾರ ವೀಕ್ಷಕರೇ. ಸ್ಟಾರ್ ವಾರ್, ಫ್ಯಾನ್ ವಾರ್, ಇನ್ನೊಂದು ಮತ್ತೊಂದು ಇದೆಲ್ಲ ಯಾವ ಭಾಷೆಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಲ್ಲ ಹೇಳಿ. ಅವರವರ ಇಷ್ಟದ ನಾಯಕನನ್ನ ಅವರವರ ಅಭಿಮಾನಿಗಳು ಹಾಡಿ ಹೊಗಳೋದು ಕಾಮನ್ನೇ. ಆದರೆ ಇನ್ನೊಬ್ಬರನ್ನ ತೆಗಳೋದು, ಅದರಲ್ಲೂ ಮಾನವೀಯತೆಯನ್ನು ಮರೆತು ಪದ ಬಳಕೆಯಲ್ಲಿ ಸ್ವಲ್ಪವೂ ಹಿಡಿತ ಇಲ್ಲದಂತೆ ವರ್ತಿಸೋದನ್ನ ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯವಾಗಲ್ಲ. ಈಗ ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಅಂಥದ್ದೊಂದು ಸುದ್ದಿ ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ. ಕನ್ನಡದ ಹೆಮ್ಮೆಯ ನಟ, ಅಕಾಲಿಕ ಮರಣಕ್ಕೆ ತುತ್ತಾದ ಕನ್ನಡದ ರಾಜರತ್ನ ಪುನೀತ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಬಹಳ ಕೀಳು ಮಟ್ಟದ ಹೇಳಿಕೆಗಳು ಬಂದಿವೆ. ಅಂತ ಕೀಳು ಮಟ್ಟದ ಟೀಕೆ ಮಾಡಿದ್ದು ಯಾರು ಅನ್ನೋದರ ಹುಡುಕಾಟ ನಡೀತಾ ಇದೆ. ಈ ಟೀಕೆ ಬರ್ತಾ ಇದ್ದಂತೆ ಸಹಜವಾಗಿಯೇ ಪುನೀತ್ ಅಭಿಮಾನಿಗಳು ದರ್ಶನ್ ಅವರ ಅಭಿಮಾನಿಗಳತ್ತ ಕೈ ತೋರಿಸಿದ್ರು. ಈ ಮಧ್ಯೆ ಇಂಥ ಸ್ಟಾರ್ ವಾರ್ಗಳನ್ನೆಲ್ಲ ನಿಲ್ಲಿಸಿ ಅಂತ ನಟ ದರ್ಶನ್ ಅವರು ಮಾಡಿದ್ದ ಹಳೆಯ ಪೋಸ್ಟ್ ಒಂದು ಕೂಡ ವೈರಲ್ ಆಗ್ತಾ ಇದೆ. ಇಂಥ ಕೀಳು ಮಟ್ಟದ ಹೇಳಿಕೆಯನ್ನ ಖಂಡಿಸಿ ಕಮಿಷನರ್ ವರೆಗೆ ಕಂಪ್ಲೇಂಟ್ ನೀಡೋ ಮಟ್ಟಕ್ಕೆ ಈ ವಿಚಾರ ಬಂದು ನಿಂತಿದೆ. ಈಗ ವಿಷಯ ಏನಂದ್ರೆ, ನಟ ಪುನೀತ್ ಅವರು ಬೆಳೆಸಿದ, ಪ್ರೋತ್ಸಾಹ ಕೊಟ್ಟು ಚಿತ್ರರಂಗದಲ್ಲಿ ಮುಂದುವರಿಯುವಂತೆ ಅವಕಾಶ ಮಾಡಿಕೊಟ್ಟ ಅಪ್ಪು ಅವರ ಸಹಾಯ ಪಡೆದು ಮೇಲೆ ಬಂದ ನಟರೆಲ್ಲರೂ ಸೈಲೆಂಟ್ ಆಗಿರೋದು ಯಾಕೆ ಅನ್ನೋದು ಈ ವಿಚಾರ ಕೂಡ ಈಗ ಮುನ್ನೆಲೆಗೆ ಬಂದಿದೆ. ಹಾಗಿದ್ರೆ ಇಂತಹ ಕೀಳು ಮಟ್ಟದ ಹೇಳಿಕೆ ನೀಡಿದ್ದು ಯಾರು? ದೊಡ್ಡ ಮನೆಯಿಂದ ಬೆಳೆದವರು ಎಲ್ಲಿ ಹೋದ್ರು? ಈ ಇನ್ಸಿಡೆಂಟ್ಗೂ ಯುವ ಚಿತ್ರಕ್ಕೂ ಸಂಬಂಧ ಇದೆಯಾ? ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕನ್ನಡದ ಒಬ್ಬ ಸೂಪರ್ ಸ್ಟಾರ್, ಅದರಲ್ಲೂ ಕನ್ನಡಿಗರ ಪಾಲಿಗೆ ಅಚ್ಚಳಿಯದೆ ಉಳಿಯುವಂತಹ ಹೆಸರು ಮಾಡಿರೋ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ. ಪುನೀತ್ ಅವರು ಬದುಕಿದ್ದಾಗ ಎಂದೂ ಮುನ್ನೆಲೆಗೆ ಬಾರದೆ ತಮ್ಮ ಪತಿಯ ಕೆಲಸಗಳಿಗೆ ಸಹಕಾರಿಯಾಗಿ ಮಾಧ್ಯಮದಿಂದ ದೂರವೇ ಉಳಿದು ಚಿತ್ರರಂಗಕ್ಕೆ ಅಳಿಲು ಸೇವೆ ಮಾಡ್ತಾ ಇದ್ರು. ಪುನೀತ್ ಅವರ ಅಗಲಿಕೆ ನಂತರ ಆ ನೋವಿನಲ್ಲೂ ದಿಟ್ಟತನದಿಂದ ಚಿತ್ರರಂಗದಲ್ಲಿ ತೊಡಗಿಕೊಂಡಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಮಿತಭಾಷಿ, ಯಾರ ಬಗ್ಗೆಯೂ ಮಾತನಾಡಲ್ಲ, ಅನವಶ್ಯಕ ಮಾತು ಇಲ್ಲವೇ ಇಲ್ಲ. ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಇದ್ದವರನ್ನು ಕೂಡ ಜನರು ಬಿಡೋದಿಲ್ವಾ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನಿಗೆ ಬೇಸರ ತಂದಿರೋ ವಿಚಾರ. ವಿಶ್ವದಲ್ಲೇ ಅತಿ ಹೆಚ್ಚು ಫ್ಯಾನ್ಸ್ ಹೊಂದಿರೋ RCB ಕನ್ನಡ ನಂಟನ್ನ ಉಳಿಸಿಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಪ್ರಯತ್ನದ ಭಾಗವೇ ಅನ್ಬಾಕ್ಸಿಂಗ್ ಇವೆಂಟ್ ನಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಕರೆಸಿ ಗೌರವಿಸಿ ಕನ್ನಡಿಗರ ಮೆಚ್ಚುಗೆಗೆ ಪಾತ್ರವಾಗಿದ್ದು. ಅಶ್ವಿನಿ ಆಗಮನದಿಂದ ಆ ಕಾರ್ಯಕ್ರಮದ ತೂಕ ಹೆಚ್ಚಾಯಿತು. ಆ ವಿಚಾರ ಅಲ್ಲಿಗೆ ಮುಗಿದೇ ಹೋಯ್ತು. RCB ಆಟಗಾರರ ಪರ್ಫಾರ್ಮೆನ್ಸ್ಗೂ ಅಶ್ವಿನಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೂ ತಾಳೆ ಹಾಕ್ತಾರೆ ಅಂದ್ರೆ ಇವರ ಬುದ್ಧಿಗೆ ಏನ್ ಹೇಳ್ಬೇಕು ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ. ಅವಹೇಳನಕಾರಿ ಪದ ಬಂದಿರೋದು ಫೇಕ್ ಅಕೌಂಟ್ ನಿಂದ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಗಜಪಡೆ ಅನ್ನೋ ಫೇಸ್ಬುಕ್ ಗ್ರೂಪ್ ನಿಂದ ಇಂಥ ಹೇಳಿಕೆ ಬಂದಿದೆ. ಅಂಥದ್ದೊಂದು ವಾಕ್ಯವನ್ನ ಬರೆಯೋ ಮುಂಚೆ ತಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ ಅನ್ನೋ ಯೋಚನೆಯೂ ಬಂದಿಲ್ಲ ಅಂದ್ರೆ ಅವನಿನೆಂಥ ಮನುಷ್ಯ ಇರಬೇಕು? ಇಂತಹ ಕೀಳು ಮನಸ್ಥಿತಿಯು ಒಬ್ಬರಲ್ಲಿ ಇರುತ್ತಾ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದಲೂ ಅವರು ಪಾಲಿಸಿಕೊಂಡು ಬಂದ ಒಂದು ನಿಯಮ ಅಂದ್ರೆ ಯಾರ ಬಗ್ಗೆಯೂ ಅನಾವಶ್ಯಕವಾಗಿ ಮಾತನಾಡದೇ ಇರೋದು, ಅದರಲ್ಲೂ ಯಾರಿಗೂ ನೋವಾಗುವಂತೆ ನಡೆದುಕೊಳ್ಳದೇ ಇರೋದು. ಅದೇ ಹಾದಿಯಲ್ಲಿ ನಡೆದಿದ್ರು ಕನ್ನಡದ ರಾಜರತ್ನ ಪುನೀತ್ ರಾಜ್ಕುಮಾರ್. ಜೀವಿಸಿದಷ್ಟು ದಿನವೂ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸಿದ್ರು, ಬೇರೆಯವರಿಗೂ ಕೂಡ ಅದೇ ಸಂದೇಶವನ್ನ ನೀಡಿದ್ರು. ಅದೇ ಕಾರಣಕ್ಕೆ ಅವರ ಅಗಲಿಕೆ ನಮ್ಮ ಮನೆಯಲ್ಲೇ ಯಾರನ್ನು ಕಳೆದುಕೊಂಡಷ್ಟು ಬೇಸರವನ್ನ ತರಿಸಿದ್ದು. ಈಗ ಅದೇ ಹಾದಿಯಲ್ಲಿ ಅಶ್ವಿನಿ ಅವರು ಕೂಡ ನಡೀತಾ ಇದ್ದಾರೆ. ಪುನೀತ್ರಂತ ಒಬ್ಬ ನಟ ಇಲ್ಲ ಅನ್ನೋದು ಕರುನಾಡಿಗೆ ತುಂಬಲಾಗದ ನಷ್ಟ. ಅಂತಹ ಪತಿಯನ್ನ ಕಳೆದುಕೊಂಡ ನೋವಲ್ಲೂ ಚಿತ್ರರಂಗಕ್ಕೆ ಹೊಸಬರು ಬರಲಿ, ಬೇರೆ ಬೇರೆ ಪ್ರತಿಭೆಗಳನ್ನ ಬೆಳೆಸೋಣ ಅಂತ ಮುನ್ನುಗ್ತಾ ಇದ್ದಾರೆ ಅಶ್ವಿನಿ. ಈ ಹೊತ್ತಲ್ಲಿ ಇಂತಹ ಕೀಳು ಮಟ್ಟದ ಹೇಳಿಕೆಗಳು ಬಂದಿದ್ದು ಕನ್ನಡ ಚಿತ್ರರಂಗದ ಮರ್ಯಾದೆಯನ್ನ ಕಳೆಯುವಂತೆ ಮಾಡ್ತಾ ಇದೆ. ಈ ವಿಚಾರದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ನೀಡಿರೋ ಹೇಳಿಕೆ ತುಂಬಾ ಸೆನ್ಸಿಟಿವ್ ಆಗಿದ್ದು ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಅದೇನಂದ್ರೆ, ಅಪ್ಪು ಅವರಿಂದ ಸಹಾಯ ಪಡೆದವರು ಈಗ ಜಾಣ ಕಿವುಡರಾಗಿದ್ದಾರೆ ಅನ್ನೋದು. PRK ಪ್ರೊಡಕ್ಷನ್ ನಿಂದ ಬೆಳೆದು ಬಂದ ಪ್ರತಿಭೆಗಳು ಒಬ್ಬಿಬ್ರಲ್ಲ. ತಮ್ಮ ಸಹಾಯ ಕೇಳಿ ಬಂದವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ರು ಪುನೀತ್ ರಾಜ್ಕುಮಾರ್. ಟ್ರೇಲರ್ ಲಾಂಚ್ ನಿಂದ ಹಿಡಿದು ಅದೆಷ್ಟೋ ಹೊಸ ತಂಡಗಳಿಗೆ ಹಾಡನ್ನ ಹೇಳೋ ಮೂಲಕ ಚಿತ್ರದ ಯಶಸ್ಸಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಬೆನ್ನೆಲುಬಾಗಿ ಇರ್ತಾ ಇದ್ರು. ಅಂತಹ ವ್ಯಕ್ತಿಯೊಬ್ಬನ ಪತ್ನಿ ಬಗ್ಗೆ ಕೀಳು ಮಟ್ಟದ ಹೇಳಿಕೆಗಳು ಬರ್ತಾ ಇದ್ದಾಗ ಕನಿಷ್ಠ ಪಕ್ಷ ಅದನ್ನ ಖಂಡಿಸಿ ಮಾರಲ್ ಸಪೋರ್ಟ್ ಕೂಡ ನೀಡ್ತಾ ಇಲ್ವಲ್ಲ ಅನ್ನೋದು ಪ್ರಥಮ್ರ ಪ್ರಶ್ನೆ. ಈ ಬಗ್ಗೆ ತಮ್ಮ ಎಕ್ಸ್ ನಲ್ಲಿ ಸ್ವಲ್ಪ ಆಕ್ರೋಶದಿಂದ ಪೋಸ್ಟ್ ಮಾಡಿಕೊಂಡಿರೋ ಪ್ರಥಮ್, ಅದ್ಭುತ ವ್ಯಕ್ತಿತ್ವದ ಅಶ್ವಿನಿ ಪುನೀತ್ ರಾಜ್ಕುಮಾರ್ಗೆ ನಮ್ಮ ಬೆಂಬಲ, ನೀವೇ ನಮ್ಮ ಶಕ್ತಿ. ಐಡೆಂಟಿಟಿ ಇಲ್ಲದವರು ನಿಮ್ಮ ವ್ಯಕ್ತಿತ್ವವನ್ನ ಅವಮಾನಿಸಿದರೆ ಯಾರನ್ನ ಕೇಳೋದು?
ಸೋಷಿಯಲ್ ಮೀಡಿಯಾದಲ್ಲಿ ಅಸಭ್ಯವಾಗಿ ಮಾತನಾಡಿದ್ರು ಏನೂ ಮಾಡದ ಕಾನೂನು ವ್ಯವಸ್ಥೆಯ ವಿರುದ್ಧ ಮೌನ ಪ್ರತಿಭಟನೆ. ಎಲ್ಲರೂ ಅಶ್ವಿನಿ ಮೇಡಂ ಫೋಟೋ ಹಾಕಿ ಬೆಂಬಲಿಸೋಣ, ವಿ ಸ್ಟ್ಯಾಂಡ್ ವಿತ್ ಅಶ್ವಿನಿ ಮೇಡಂ ಅಂತ ಹೇಳ್ತಾ ಇದ್ದಾರೆ. ಈಗ ಈ ವಿಚಾರ ಹಲವು ರೀತಿಗಳಲ್ಲಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಇದ್ದಾಗ ಪುನೀತ್ರಿಂದ ಎಲ್ಲಾ ರೀತಿಯ ಸಹಾಯ ಪಡೆದುಕೊಂಡು ಅವರಿಲ್ಲ ಅಂದಾಗ, ಅವರ ಕುಟುಂಬಕ್ಕೆ ಅವಹೇಳನ ಆದಾಗ ಸೈಲೆಂಟ್ ಆಗ್ತಿರಲ್ವಾ? ನಿಮಗೆ ನೈತಿಕತೆ ಇಲ್ವಾ ಅಂತ ಜನರು ಪ್ರಶ್ನಿಸ್ತಾ ಇದ್ದಾರೆ. ಇನ್ನು ಸಿನಿಮಾ ಅಂದ್ರೇನೆ ಅದು ಗಾಸಿಪ್ ಲೋಕ. ಈ ಕಾಮೆಂಟ್ಗೂ ಯುವ ಸಿನಿಮಾಗೂ ಸಂಬಂಧ ಇದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಶುರುವಾಗ್ತಾ ಇವೆ. ಅಪ್ಪು ಅಗಲಿಕೆ ಬಳಿಕ ಅವರ ಅಭಿಮಾನಿಗಳು ಯುವ ರಾಜ್ಕುಮಾರ್ ಅವರ ಮೇಲೆ ತುಂಬಾ ನಿರೀಕ್ಷೆಯನ್ನ ಇರಿಸಿದ್ರು. ಯುವ ಅವರು ಪುನೀತ್ ಸ್ಥಾನವನ್ನ ತುಂಬುತ್ತಾರೆ ಅಂತ ಹೇಳ್ತಾ ಬಂದಿದ್ರು. ಅವರ ನಿರೀಕ್ಷೆಗೆ ತಕ್ಕಂತೆ ಯುವ ಸಿನಿಮಾ ಕೂಡ ಸಕ್ಸಸ್ ಲಿಸ್ಟ್ಗೆ ಸೇರ್ಪಡೆಯಾಗಿದೆ. ಆದ್ರಿಂದ ಈ ಗೆಲುವನ್ನ ಸಹಿಸಲಾಗದ ಕಿಡಿಗೇಡಿಗಳು ಇಂತಹ ಕೀಳು ಕೃತ್ಯವನ್ನ ಎಸಗಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಆದ್ರೆ ಈ ವಿಚಾರ ನೂರಾರು ಗಾಸಿಪ್ಗೆ ದಾರಿ ಮಾಡಿಕೊಡೋದ್ರಿಂದ ವಾಸ್ತವ ಇದೆ ಅಂತ ಖಂಡಿತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಇಂತಹ ಕಮೆಂಟ್ ಹಾಕಿದವನು ಮಾತ್ರ ಯಾವ ರೀತಿಯಲ್ಲೂ ಕ್ಷಮೆಗೆ ಅರ್ಹನಲ್ಲ ಅನ್ನೋದು ಹಲವರ ವಾದ. ಇನ್ನು ಎಲ್ಲೋ ಕೂತ್ಕೊಂಡು ಯಾವುದೋ ಹೆಸರಲ್ಲಿ ಐಡಿ ಕ್ರಿಯೇಟ್ ಮಾಡಿ ಏನೇನೋ ಕಮೆಂಟ್ ಗಳನ್ನ ಹಾಕ್ತಾರೆ. ಇದಕ್ಕೆಲ್ಲ ನಟ ದರ್ಶನ್ ಆಗಲಿ ಅಥವಾ ಇನ್ಯಾವುದೇ ನಟರ ಮೇಲಾಗಲಿ ಕೈ ತೋರಿಸೋದು ಸರಿಯಲ್ಲ. ಯಾಕಂದ್ರೆ ಅವರವರ ಕೆಲಸದಲ್ಲಿ ಅವರವರು ತೊಡಗಿಕೊಂಡಿರ್ತಾರೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರನ್ನೋ ದ್ವೇಷಿಸೋದು ಕೂಡ ಸರಿಯಲ್ಲ. ಯಾಕಂದ್ರೆ ಅದೆಷ್ಟೋ ದರ್ಶನ್ ಅಭಿಮಾನಿಗಳು ಕೂಡ ಇಂತಹ ಕೀಳು ಮಟ್ಟದ ಹೇಳಿಕೆಗೆ ಪ್ರೋತ್ಸಾಹ ನೀಡ್ತಾ ಇಲ್ಲ. ಕಾಮೆಂಟ್ ಹಾಗೂ ಪೋಸ್ಟ್ ಗಳ ಮೂಲಕ ಅದೆಷ್ಟೋ ದರ್ಶನ್ ಅಭಿಮಾನಿಗಳು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಇದೆಲ್ಲದರ ಆಚೆಗೆ ವಾಸ್ತವ ಏನು ಅಂದ್ರೆ, ಇದು ಸ್ಟಾರ್ ವಾರ್ ನಡೆಸುವ ಸಮಯ ಅಲ್ಲ ಅನ್ನೋದು. ಕೆಜಿಎಫ್ ಕಾಂತಾರ ಬಳಿಕ ಉತ್ತುಂಗಕ್ಕೇರಿದ್ದ ಕನ್ನಡ ಇಂಡಸ್ಟ್ರಿ ಮತ್ತೆ ಕುಸಿದಿದೆ. ಈ ವರ್ಷದ ಹಿಟ್ ಸಿನಿಮಾ ಲಿಸ್ಟ್ ತೆಗೆದರೆ ಸಿಗೋದು 3-4 ಮಾತ್ರ. ಒಳ್ಳೊಳ್ಳೆ ಕಂಟೆಂಟ್ ಮಾಡಿಕೊಂಡು ಕಷ್ಟಪಟ್ಟು ಸಿನಿಮಾ ರಿಲೀಸ್ ಮಾಡ್ತಾ ಇರೋ ಹೊಸಬರ ತಂಡ ಪ್ರೋತ್ಸಾಹವಿಲ್ಲದೆ ನಿರಾಸೆಯಿಂದ ಹಿಂತಿರುಗುವಂತಾಗಿದೆ. ಅದೆಷ್ಟೋ ಯುವ ಪ್ರತಿಭೆಗಳು ಅವಕಾಶ ಸಿಗದೆ, ಸಿಕ್ಕ ಅವಕಾಶ ಫಲಿಸದೆ ಚಿತ್ರರಂಗದಿಂದ ಶಾಶ್ವತವಾಗಿ ದೂರವಾಗ್ತಾ ಇರೋ ಘಟನೆಗಳು ಕೂಡ ನಡೀತಾ ಇವೆ. ಇದೆಲ್ಲದರ ನಡುವೆ PRK ಪ್ರೊಡಕ್ಷನ್ ಅಂತಹ ಬ್ಯಾನರ್ಗಳು ಇವೆ ಅನ್ನೋದೇ ಅದೆಷ್ಟೋ ಹೊಸಬರಿಗೆ ಸಮಾಧಾನ. ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ PRK ಪ್ರೊಡಕ್ಷನ್ ನೋ ಅಂತ ಹೇಳೋದೇ ಇಲ್ಲ. ಅದ್ಯಾರೇ ಆಗಿರ್ಲಿ, ಅವರ ಹಿನ್ನೆಲೆ ಏನೇ ಇರಲಿ, ಪ್ರತಿಭೆ ಇದೆ ಅಂತ ಗೊತ್ತಾದ್ರೆ ಬೆನ್ನೆಲುಬಾಗಿ ನಿಲ್ತಾ ಇದೆ PRK ಪ್ರೊಡಕ್ಷನ್. ಇಂತಹ ಸಿನಿಮಾ ಪ್ರೋತ್ಸಾಹ ಮಾಡೋ ವ್ಯಕ್ತಿಗಳನ್ನ ಉಳಿಸಿಕೊಳ್ಳೋದು ಚಿತ್ರರಂಗದ ಪ್ರತಿಯೊಬ್ಬರ ಜವಾಬ್ದಾರಿ. ಆದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಬಹಳಷ್ಟು ಜನರು ಮೌನಕ್ಕೆ ಶರಣಾಗಿರೋದು ಕೂಡ ಹಲವರಿಗೆ ಬೇಸರ ತರಿಸ್ತಾ ಇದೆ. ಸದ್ಯ ಈ ಬಗ್ಗೆ ನಟ ದರ್ಶನ್ ನೇರವಾಗಿ ಯಾವ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ ಅವರ ಅಭಿಮಾನಿ ಸಂಘದ ಮುಖ್ಯಸ್ಥರು ಈ ವಿಚಾರ ದರ್ಶನ್ರಿಗೆ ಬೇಸರ ತರಿಸಿದೆ ಅಂತ ಹೇಳ್ತಿದ್ದಾರೆ. ಚಪ್ಪಲಿ ಎಸೆಯೋದಾಗಲಿ ಅಥವಾ ಕೀಳು ಮಟ್ಟದ ಹೇಳಿಕೆ ನೀಡೋದಾಗಲಿ ಇದ್ಯಾವುದೂ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ವೇ ಅಲ್ಲ. ಅಂತಿಮವಾಗಿ ಇದೆಲ್ಲದರಿಂದ ಧಕ್ಕೆ ಬರೋದು ಕನ್ನಡ ಚಿತ್ರರಂಗಕ್ಕೆ. ಇದನ್ನ ಅರಿತುಕೊಂಡು ಪ್ರತಿಯೊಬ್ಬರು ಮುನ್ನಡೆಯಬೇಕಿದೆ. ಸದ್ಯ ಈ ಅವಹೇಳನಕಾರಿ ವಿಚಾರ ದೊಡ್ಡದಾಗ್ತಾ ಇದ್ದು ಕಮಿಷನರ್ ಕಚೇರಿವರೆಗೆ ತಲುಪಿದೆ. ಅಂತಿಮವಾಗಿ ಈ ಕಿಡಿಗೇಡಿಗಳಿಗೆ ಯಾವ ಶಿಕ್ಷೆ ಆಗುತ್ತೆ, ಈ ಕ್ರಿಮಿಗಳಿಗೆ ನೀಡೋ ಶಿಕ್ಷೆಯಿಂದ ಇಂತಹ ಕೃತ್ಯಗಳಿಗೆ ತೆರೆ ಬೀಳಲಿದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.